ನಮಸ್ಕಾರ ಆಚಾರ್ಯ. अरे नमस्कार आचार्य. नमस्कार आचार्य. सुमतिभिरनुमेजं शुभ्रकाजं सखाजं सुखमजमनपाजं मुक्त्युपाजं विमाजं ग्रहजमहममेजं ध्येजमाम्ना जगेजं सदजमसदजेजं श्रीसहाजं भजेजं तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिम्राट् चक्रवर्तिनं श्रीगुरुभ्यो नमः. हरिः ओम्. लक्ष्मीकान्तं भूवराहं भजेऽहं बादरायणं वादिराजहृदं भोजमन्दिरं वाजिकन्धरं भीमसेनानन्दतीर्थवानरेन्द्रानहं भजे वादिराजगुरून् वन्दे वेदवेद्यगुरून् भजे गुरून् वेदनिधीन् वन्दे नारसिंहगुरून् भजे वन्दे नारायणाचार्यान् कर्णादिगणसेवितान् वन्दे वृन्दावनाचार्यान् हयग्रीवमुनीन् भजे शेषसीतापतिव्यासान् प्रणमामि गुरुप्रियान् वृन्दावनार्य सम्प्राप्त ज्ञानेश्वर्यानहं सदा रघुप्रवीराख्यगुरून् भजे ज्ञानादिसिद्धये श्रीमद्वृन्दावनाख्यानं व्याख्याने मन्दधीरहं यद्यप्यनधिकार्यस्मिन् तथापि गुरुवाक्यतः मया यदल्पं विज्ञातं तत्स्मृत्यर्थं निरूप्यते. सन्तः सन्तु कृपावन्तो गुरुराजपदाश्रयाः भगवान् अव्यवहितभाविकल्पसमीरो लातव्याचार्यः सुरवर्यैः सम्प्रार्थितः श्रीनारायणेन आज्ञप्तः सन् भूमौ अवतीर्य वादिराजनामा यतिकुलतिलको भूत्वा दुर्वादिनो विजित्य युक्तिमल्लिकादीन् ग्रन्थान् विरचय्य सज्जनानां सम्यग्ज्ञानमुत्पाद्य अत्यक्तदेहः सन् वृन्दावनस्थो भूत्वा भक्तानाम् इष्टानिष्टप्राप्तिपरिहारसाधन अत्यर्थप्रसादजनक अपरोक्षज्ञानजनक परोक्षनिश्चयोत्पादक उपनिषदादिप्रतिपाद्य ऋजुभावं स्वस्य ख्यापयितुं वृन्दावनाख्यानं कुर्वन् कस्यचित् तदानीम् अकुशलदेशीय ब्राह्मणस्वप्ने विश्वासयोग्यानां विश्वासम् उत्पादयितुम् उपदिदेश विलीनप्रकृतितया अन्तरायविधुरोऽपि आचार्यवत् शिष्यान् ग्राहयितुं ग्रन्थादौ मङ्गलमाचरति हयग्रीवेत्यादिना हयग्रीवं चिदानन्दविग्रहं सदनुग्रहं दशग्रीवच्छिदं शापान्मणिग्रीवविमोचनम्. 69ನೇ ಶ್ಲೋಕ. ಇದರ ವಿವರಣೆ ಆಗ್ತಾ ಇತ್ತು. ಲಕ್ಷ್ಮೀದೇವಿಯ ಸ್ತೋತ್ರ ಮತ್ತೆ ಪ್ರಾರಂಭ ಆಗಿದೆ. ಇಲ್ಲಿ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳಿದ್ದಾರೆ. ಏವಂ ನೃಸಿಂಹಂ ಪ್ರಣಮ್ಯ ತಜ್ಜಾಯಾಂ ಲಕ್ಷ್ಮೀಂ ಪುನಃ ಪ್ರಮಾಣಿಕಾವೃತ್ತೇನ ಶ್ಲೋಕೇನ ಸ್ತೌತಿ ಅಂತ. ಇದುವರೆಗೆ ನರಸಿಂಹದೇವರ ಸ್ತೋತ್ರ ಮಾಡಿ ಆಯ್ತು. ಈಗ ನರಸಿಂಹದೇವರ ಪತ್ನಿ ಆ ಲಕ್ಷ್ಮಿಯ ಸ್ತೋತ್ರವನ್ನ ಈಗ ಮಾಡ್ತಾ ಇದ್ದಾರೆ. ಅದು ವಿಶೇಷವಾದ ಒಂದು ವೃತ್ತ. ಇಲ್ಲಿ ಶ್ಲೋಕದ ಒಂದು ಹೇಳೋದ್ರಲ್ಲೇ ಒಂದು ವೈಶಿಷ್ಟ್ಯ ಇದೆ. ಅನುಷ್ಠುಪ್ ಛಂದಸ್ಸಿನ ಶ್ಲೋಕಗಳಿರುತ್ತೆ. ಮಣಿಮಂಜರಿ ಶ್ಲೋಕ, ಈ ತರ. ಈಗ ಮೊದಲು ಹಯಗ್ರೀವಂ ಚಿದಾನಂದ ವಿಗ್ರಹಂ, ಇದೆಲ್ಲ ಅನುಷ್ಠುಪ್ ಛಂದಸ್ನಲ್ಲಿ ಬರೋ ಶ್ಲೋಕ. ಇದು ಅಷ್ಟೇ ಅಕ್ಷರಗಳೇ, ಆದ್ರೆ ಸ್ವಲ್ಪ ಬದಲಾವಣೆ ಆಗುತ್ತೆ. ಆ ತರ ಹೇಳ್ಬೇಕು ಅಂತ ಈ ವೃತ್ತದಲ್ಲಿ ಈ ಶ್ಲೋಕದ ರಚನೆ ಆಗಿದೆ ಅಂತ ತಿಳಿಸ್ತಾರೆ. ಅದಾದ್ಮೇಲೆ ಇದರ ಅರ್ಥಕ್ಕೆ ಬಂದ್ರೆ, ಅಹಂ ಭಜೆ, ಮುದಾ ಭಜೆ, ಹೃದಾ ಭಜೆ, ಸದಾಂ ಭುಜೆ ಅಂತ ಇದೆ. 3 ಸಲ ಭಜೆ 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 ಅಂತ ಬಂತು. ಕೊನೆ ಅಂಬುಜೆ ಅಂತ ಬಂತು. ನಾನು ಭಜನೆ ಮಾಡ್ತೀನಿ, ಭಜನೆ ಮಾಡ್ತೀನಿ, ಭಜನೆ ಮಾಡ್ತೀನಿ. ಎಲ್ಲಿ ಭಜನೆ ಮಾಡ್ತೀನಿ, ಯಾವುದ್ರ ಬಗ್ಗೆ?
ಅಂಬುಜೆ ಸದಾ. ಅಂಬುಜ ಅಂದ್ರೆ ಕಮಲ ಅಂತ ಅರ್ಥ. ಅಂಬು ಅಂದ್ರೆ ನೀರು, ನೀರಿನಲ್ಲಿ ಹುಟ್ಟೋದು ಕಮಲ ಅಂತ ಇಟ್ಕೊಂಡು ಅಂಬುಜ ಅಂದ್ರೆ ಕಮಲ. ಯಾಕಂದ್ರೆ ಭಗವಂತನ ಪಾದ ಕಮಲ ಅಂತ ಅರ್ಥ ಆಗ್ಬೋದು. ಅದನ್ನ ಹರೇಹೇ ಅಂಬುಜೆ ಅಂತ ಇಟ್ಕೊಳ್ಬಹುದು. ಇಲ್ಲ ಲಕ್ಷ್ಮೀ ಅಂಬುಜೆ ಅಂತ ಇಟ್ಕೊಳ್ಬೇಕು. ಲಕ್ಷ್ಮಿಯ ಪಾದ ಕಮಲದಲ್ಲಿ ಯಾವಾಗಲೂ ನನ್ನ ಮನಸ್ಸನ್ನ ಇಟ್ಟಿರ್ತೀನಿ, ಅಂದ್ರೆ ಭಜನೆ ಮಾಡ್ತೇನೆ ಅಂತ ಅರ್ಥ. ಭಜನೆ ಅಂದ್ರೆ ಸಂಸ್ಕೃತದಲ್ಲಿ ಹೀಗೆ ಬಿಡಿಸ್ತಾರೆ, ಭಜನೆ ಅಂದ್ರೆ ಪ್ರೀತ್ಯನುಕೂಲ ವ್ಯಾಪಾರ ಅಂತ ಹೇಳ್ತಾರೆ. ಅಂದ್ರೆ ನಾವು ಯಾವ ಕೆಲಸವನ್ನ ಮಾಡಿದ್ರೆ ದೇವರಿಗೆ ಸಂತೋಷ ಆಗುತ್ತೋ ಅಂತ ಕೆಲಸಕ್ಕೆ ಭಜನ ಅಂತ ಕರೀತಾರೆ. ಅದನ್ನೇ ಇಲ್ಲಿ ಭಜನ ಅಂತ ಶಬ್ದದಿಂದ ಹೇಳಿದದ್ದು. ಪ್ರೀತ್ಯನುಕೂಲ ವ್ಯಾಪಾರ ಅಂತ ಹೇಳ್ತಾರೆ ಅದಕ್ಕೆ. ಸರಿ, ಅಹಂ ಭಜೆ ಅಂದಾಗ ಇಲ್ಲಿ ಶ್ರೀಮುಷ್ಟಮಾಚಾರ್ಯ ತುಂಬಾ ಸೊಗಸಾಗಿ ಹೇಳ್ತಾರೆ, ಒಂದೊಂದಕ್ಕೂ ಕಾರಣ ಕೊಡ್ತಾರೆ. ಯಾಕೆ 3 ಸಲ ನಾನು ಭಜನೆ ಮಾಡ್ತೇನೆ, ಭಜನೆ ಮಾಡ್ತೇನೆ 3 ಸಲ ಯಾಕೆ ಹೇಳಿದ್ದು? ವಾದಿರಾಜರು ಯಾವಾಗಲೂ ಲಕ್ಷ್ಮಿಯ ಒಂದು ಅನುಗ್ರಹವನ್ನ ಬಯಸ್ತಾ ಲಕ್ಷ್ಮಿಯ ಪಾದ ಕಮಲಗಳಲ್ಲಿ ಆಸಕ್ತರಾಗಿರ್ತಾರೆ. ಭಗವಂತನ ಪಾದ ಕಮಲಗಳಲ್ಲಿ ಆಸಕ್ತಿ ಇದ್ದೇ ಇರುತ್ತೆ. 3 ಸಲ ಹೇಳ್ಕೊಳ್ಳೋದು ಏನಕ್ಕೆ ಅಂದಾಗ ಅಲ್ಲೊಂದು ವಿಶೇಷವನ್ನ ಸೂಚನೆ ಮಾಡ್ತಾ ಇದೆ. ಏನ್ ವಿಶೇಷ ಅಂದ್ರೆ, ಅಹಂ ಅಂಬುಜೆ ಸದಾ ಕೃತಾಲಯಾಂ ರಮಾಂ ಭಜೆ. ಅದು ಹೀಗೆ ಅರ್ಥ ಅಂತ. ಮೊದಲನೇದಾಗಿ ಇವ್ರ ಪ್ರಕಾರ ಈ ತರ ವಾಕ್ಯ ಜೋಡಿಸ್ಕೊಬೇಕು. ಏನಂತ? ನಾನು ಯಾವಾಗಲೂ ಅಂಬುಜೆ ಕೃತಾಲಯ, ಕಮಲವನ್ನೇ ಮನೆ ಮಾಡ್ಕೊಂಡಿರುವಂತಹ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವಳನ್ನ ಭಜಿಸ್ತೇನೆ ಅವಳನ್ನ ಕುರಿತು ಅಂತ. ಹಾಗಾದ್ರೆ ಅಂಬುಜೆ ಅಂದ್ರೆ ಅಂಬುಜೆ ಕೃತ ಆಲಯಾಂ ಭಜೆ ಅಂತ. ಅಂಬುಜೆ ಅಂದ್ರೆ ಕಮಲದಲ್ಲಿ ಮನೆ ಮಾಡ್ಕೊಂಡಿರೋಳು, ಆಲಯ ಅಂದ್ರೆ ಮನೆಯನ್ನ ಮಾಡ್ಕೊಂಡಿರುವಂತಹ ಲಕ್ಷ್ಮೀ ದೇವಿಯನ್ನ ಭಜಿಸ್ತೇನೆ. ಸರಿ, ಭಜನೆ ಮಾಡೋದು ಅಂದ್ರೆ ಯಾರು ಬೇಕಾದ್ರೂ ಭಜನೆ ಮಾಡ್ತಾರೆ, ನೀವು ಮಾಡೋ ಭಜನೆಯಲ್ಲಿ ಏನ್ ವ್ಯತ್ಯಾಸ ಇದೆ ಅಂದಾಗ ವಾದಿರಾಜರು ಹೇಳ್ತಾರೆ, ಮುದಾ ಭಜೆ ಅಂತ. ಅದಕ್ಕೆ 2ನೇ ಕಾರಣ ಕೊಟ್ಟಿದ್ದಾರೆ. ಭಜನಮಪಿ ನ ವ್ಯಸನತಯ ಇತಿ ಸೂಚನಾಯ ಮುದಾ ಭಜೆ ಇತಿ. ಈಗ ಭಜನೆ ಮಾಡೋದು ಕೆಲವರಿಗೆ ಹವ್ಯಾಸ ಅಂತ ಆಗ್ಬಿಡುತ್ತೆ. ವ್ಯಸನ ಅನ್ನೋದಕ್ಕೆ ಹವ್ಯಾಸ ಅಂತ ಕರೀತಾರೆ. ಯದ ಕರಣೆ ಚಿತ್ತ ವಿಕ್ಷೋಭ ತಚ್ಚಕೀರ್ಷಾ ವ್ಯಸನಂ ಅಂತ ಬಿಡಿಸ್ತಾರೆ. ಇದು ನ್ಯಾಯಸುಧಾದಲ್ಲಿ ನಹಿ ದೇವತಾ ವಂದನಂ ವ್ಯಸನತೆಯ ಕ್ರಿಯತೆ ಕಿಂತು ವಿಘ್ನ ವಿಘಾತಾದ್ಯರ್ಥತೆಯ ಅಂತ ಹೇಳಿ ಒಂದು ವಾಕ್ಯ ಬರುತ್ತೆ ಜಿಜ್ಞಾಸಾಧಿಕರಣ ನ್ಯಾಯಸುಧಾದಲ್ಲಿ, ಮೊದಲು ಭಾಗದಲ್ಲಿ. ದೇವತೆಗಳ ನಮಸ್ಕಾರವನ್ನ ಪ್ರತಿ ಗ್ರಂಥದ ಮೊದಲಿಗೆ ಮಾಡ್ತಾರೆ. ಯಾಕೆ ಮಾಡ್ತಾರೆ? ಅದೊಂದು ವ್ಯಸನ, ಹವ್ಯಾಸ ಅಂತ ಮಾಡೋದಲ್ಲ. ಅದನ್ನ ಇನ್ನೊಂದು ಶಬ್ದದಲ್ಲಿ ಅದನ್ನ ಅಧಮ ಶಬ್ದ ಅಂತಾರೆ, ಅದನ್ನ ಬಳಸಬಾರ್ದು ಅಂತ. ಈಗ ಕುಡಿಯೋ ಚಟ ಅಂತ ಹೇಳ್ತಾರಲ್ಲ, ಆ ಚಟ ಅನ್ನೋ ಅರ್ಥ ಬರುತ್ತಲ್ಲ, ಅರ್ಥ, ಆ ಶಬ್ದದ ಅರ್ಥ, ಅದನ್ನೇ ವ್ಯಸನ ಅನ್ನೋ ಶಬ್ದಕ್ಕೆ ಹೇಳೋದು. ನಿಜವಾಗಿ ಅದ್ ನೇರವಾಗಿ ಅರ್ಥ ಹೇಳ್ಬೇಕು ಅಂದ್ರೆ ಆ ಶಬ್ದ ಹೇಳ್ಬೇಕು. ಆದ್ರೆ ಅದನ್ನ ಶಾಸ್ತ್ರದಲ್ಲೆಲ್ಲ ಕೆಲವು ಶಬ್ದ ಅಧಮ ದೃಷ್ಟ ಅಂತ ಹೇಳ್ತಾರೆ. ಅಂದ್ರೆ ಉದಾಹರಣೆ ಕೊಡ್ಬೇಕಾದ್ರೆ ಕೆಲವೊಂದ್ಸಲಿ ಅರ್ಥ ಆಗ್ಲಿಕ್ಕೆ ಅದು ಹೇಳ್ಬಾರ್ದು. ಶಾಸ್ತ್ರದ ವಿಷಯದ ಬಂದಾಗ ಉದಾಹರಣೆ ಹೇಳ್ಬಾರ್ದು ಅದನ್ನ. ಅದು ಅಧಮ ಉದಾಹರಣೆ, ಅದು ಅರ್ಥ ಆಗ್ಲಿಕ್ಕೆ ಹೇಳೋದಂತ ಒಂದು ಕ್ರಮನೂ ಇದೆ. ಹೇಗಂದ್ರೆ ಕಲಿ ತರ ಇರಬಾರ್ದು, ಈ ಕೆಟ್ಟ ತರ ಇರಬಾರ್ದು ಅಂದಾಗ ಅವ್ರ ಬಗ್ಗೆ ಎಲ್ಲ ವಿವರಣೆ ಕೊಡ್ಲೇಬೇಕಲ್ಲ ಅರ್ಥ ಆಗ್ಲಿಕ್ಕೆ. ಆ ತರ ಅದು ಉತ್ತಮ ದೃಷ್ಟಾಂತ, ಮಧ್ಯಮ ದೃಷ್ಟಾಂತ, ಅಧಮ ದೃಷ್ಟಾಂತ, ಆ ತರ. ಇಲ್ಲಿ ವ್ಯಸನ ಅನ್ನೋ ಶಬ್ದಕ್ಕೆ ಹಾಗರ್ಥ. ನಮಸ್ಕಾರ ಅನ್ನೋದನ್ನ ಸುಮ್ಮನೆ ಒಂದು ಹವ್ಯಾಸ ಅನ್ನೋ ಅರ್ಥದಲ್ಲಿ ಇಲ್ಲಿ ಬಳಸಿದಲ್ಲ. ವ್ಯಸನ ಅಂದ್ರೆ ಆಗ್ಲೇ ಹೇಳಿದಂತೆ ಯದಕರಣೆ ಚಿತ್ತ ವಿಕ್ಷೋಭ ಸ್ತಚ್ಚಿಕೀರ್ಷ ಅಂತ ಅದಕ್ಕೊಂದು ಕಾಶಿ ಟಿಪ್ಪಣಿ ಅಂತ ಇದೆ. ಅನೇಕ ಟಿಪ್ಪಣಿಗಳ ಸುಧಾಕೆ ಅಲ್ಲೆಲ್ಲ ಬಿಡಿಸ್ತಾರೆ. ಯಾವುದನ್ನ ಮಾಡದೇ ಇದ್ರೆ ಏನೋ ಒಂಥರ ಮನಸ್ಸಿಗೆ ಕಳವಳ ಉಂಟಾಗ್ತಾ ಇರತ್ತೆ. ಅದ್ ಮಾಡ್ಬೇಕು ಅಂತ ಅನ್ನಿಸ್ತಾ ಇರತ್ತೆ, ಅದ್ರ ಬಗ್ಗೆ ಇಚ್ಛೆ ಇರುತ್ತೆ. ಇದನ್ನೇ ವ್ಯಸನ ಅಂತ ಕರೀತಾರೆ. ಇದು ಎಲ್ಲಾ ಕಡೆ ಅನ್ವಯ ಆಗತ್ತೆ. ಕೆಲವ್ರಿಗೆ ಇದನ್ನ ಮಾಡದೇ ಇದ್ರೆ ಆಗೋದೇ ಇಲ್ಲ, ಅದನ್ನ ಮಾಡ್ತಾ ಇರ್ತಾರೆ. ಅದಕ್ಕೇನು ಫಲ, ಅದೇನ್ ಫಲ ಇಲ್ಲ, ಅದೇ ಮಾಡ್ಬೇಕು ಅಷ್ಟೇ. ಈ ತರ ಅದನ್ನ ವ್ಯಸನ ಅಂತ ಕರೀತಾರೆ. ಆ ತರ ಇಲ್ಲಿ ಭಜನೆ ಅನ್ನೋದು ನನಗೆ ವ್ಯಸನ ಅಲ್ಲ ಅಂತ ಇಲ್ಲಿ ಸೂಚನೆ ಮಾಡ್ತಾ ಇದಾರಂತೆ ವಾದಿರಾಜರು. ಮುದಾ ಭಜೆ, ನಾನು ಭಜನೆ ಮಾಡ್ತಾ ಇರೋದು ಈ ಲಕ್ಷ್ಮೀ ದೇವಿಯನ್ನ ಒಂದು ವ್ಯಸನದಿಂದ ಅಲ್ಲ, ಇದು ಮುದಾ ಭಜೆ, ಬಹಳ ಸಂತೋಷದಿಂದ ಮಾಡ್ತಾ ಇದ್ದೀನಿ ಕೆಲಸನ. ಅದು ಒಂಥರ ನನ್ನ ಸ್ವಭಾವ ಆಗೋಗಿದೆ, ನಾ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ಅಲ್ಲ. ಅದ್ ಮಾಡ್ತಾ ಇದ್ರೆ ಒಂಥರ ಏನೋ ಹಿಂಸೆ ಆಗ್ತಾ ಇರುತ್ತೆ ಮನಸ್ಸಿಗೆ, ಆ ತರನೂ ಭಾವನೆ ಅಲ್ಲ. ಸಂತೋಷದಿಂದ ಲಕ್ಷ್ಮೀ ದೇವಿಯ ಭಜನೆಯನ್ನ ಮಾಡ್ತಾ ಇದ್ದೀನಿ ಅಂತ. ಅಂದ್ರೆ ಎಷ್ಟೋ ಬಾರಿ ದೇವರ ಮುಂದೆ ಕೂತು ಹಾಡ್ಬೇಕಾದ್ರೆ ಅಥವಾ ದೇವರ ಮುಂದೆ ಕೂತು ಶ್ಲೋಕವನ್ನ ಹೇಳ್ಬೇಕಾದ್ರೆ ಏನೋ ಮಾಡ್ಬೇಕು, ದಿವ್ಸ ಮಾಡ್ತಾ ಇದೀವಿ ಅನ್ನೋ ತರ ಮಾಡೋದಲ್ಲ, ಸಂತೋಷದಿಂದ ಮಾಡ್ಬೇಕು ಅಂತ ಅರ್ಥ. ಇಲ್ಲಂದ್ರೆ ಕೆಲವು ಕೆಲಸ ಪ್ರತಿನಿತ್ಯ ಎಷ್ಟೊಂದು ಮಾಡ್ತಾ ಇದೀನಿ, ಏನೋ ಮಾಡ್ತಾ ಇದ್ರೆ ಹಿಂಸೆ ಕಳವಳ,
ಆ ತರ ಕನಿಷ್ಠ ಪಕ್ಷ ಕೊನೆಗೆ ಶಾಸ್ತ್ರದಲ್ಲಿ ಹೇಳ್ತಾರೆ ವ್ಯಸನವಾಗಾದ್ರೂ ಮಾಡಿ ಅಂತ. ದೇವರ ಬಗ್ಗೆ ವ್ಯಸನವಾಗಾದ್ರೂ ಮಾಡಿ ಕೊನೆಗೆ ಅಂತ. ಇದು ಅಧಮ ಪಕ್ಷ, ಕೊನೆ ಪಕ್ಷ. ಆದರೆ ಸಂತೋಷದಿಂದ ಮಾಡ್ಬೇಕು ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ಮುದಾ ಭಜೆ ಅಂತ ಹೇಳಿದ್ದಾರೆ. ಹಾಗಾದ್ರೆ ವಾದಿರಾಜರು ಭಜನೆ ಮಾಡ್ತಾ ಇರೋದು ಲಕ್ಷ್ಮೀ ದೇವಿಯನ್ನ ಬಹಳ ಸಂತೋಷದಿಂದ. ಸರಿ, ಭಜನೆ ಮಾಡ್ಬೇಕಾದ್ರೆ ನಿಮ್ಮ ಮನಸ್ಸು ಆಚೆ ಈಚೆ ಹೋಗಲ್ವಾ ಅಂದ್ರೆ ಇಲ್ಲ, ಹೃದಯ ಭಜೆ ಅಂತ ಹೇಳ್ತಾರೆ. ಹೃದಯದಿಂದ ಭಜನೆ ಮಾಡ್ತಾ ಇದೀನಿ ಅಂತ. ಹೃದಯದಿಂದ ಭಜನೆ ಮಾಡೋದು ಅಂದ್ರೆ ಏನರ್ಥ? ಮನಃಪೂರ್ವಕವಾಗಿ ಭಜನೆ ಮಾಡೋದು. ಅನ್ಯತ್ರ ಮನಸ್ಸಂಚಾರ ರಾಹಿತ್ಯ ಸೂಚನಾಯ ಅಂತ ಹೇಳ್ತಾರೆ. ಅಂದ್ರೆ ನನ್ನ ಮನಸ್ಸು ಬೇರೆ ಕಡೆ ಸಂಚಾರ ಆಗ್ತಾ ಇರ್ಲಿಲ್ಲ, ಮನಸ್ಸೆಲ್ಲೋ ಓಡೋಗ್ತಾ ಇರ್ಲಿಲ್ಲ ಅಂತ. ಆ ಮನಸ್ಸೆಲ್ಲೋ ಓಡೋಗ್ತಾ ಇರ್ಲಿಲ್ಲ ಅನ್ನೋ ವಿಷಯವನ್ನ ತಿಳಿಸ್ಲಿಕ್ಕೆ ಹೃದಯ ಭಜೆ, ಮನಸ್ಸಿನಿಂದ ಭಜನೆ ಮಾಡ್ತಾ ಇದ್ದೀನಿ. ಹಾಗಾದ್ರೆ ಯಾವುದೇ ದೇವತೆಯ ಭಜನೆ ಮಾಡ್ಬೇಕಾದ್ರೆ ನಾವು ಮಾಡ್ಬೇಕು, ಸಂತೋಷದಿಂದ ಮಾಡ್ಬೇಕು, ಮನಸ್ಸನ್ನ ಅಲ್ಲೇ ಇಟ್ಟು ಮಾಡ್ಬೇಕು ಅಂತ ಮೂರಂಶ. ಆ ಮೂರಂಶನ ಅಹಂ ಭಜೆ, ಮುದಾ ಭಜೆ, ಹೃದಯ ಭಜೆ ಅಂತ ಹೇಳಿದ್ದಾರೆ. ಅದು ಲಕ್ಷ್ಮೀದೇವಿ ಬಗ್ಗೆ ಇಲ್ಲಿ ಹೇಳಿದ್ದು. ಇದಾದ್ಮೇಲೆ ಸರಿ, ನೀವು ಲಕ್ಷ್ಮೀ ದೇವಿಗೆ ನಮಸ್ಕಾರ ಮಾಡ್ತೀರಿ, ಯಾಕೆ ಮಾಡ್ತಾ ಇದ್ದೀರಿ? ನೀವೇ ಮಾಡಿ ನಮಸ್ಕಾರ, ಸಂತೋಷದಿಂದಲೇ ಮಾಡಿ, ಬೇರೆ ಕಡೆ ಮನಸ್ಸನ್ನ ಹಿಡದೆ ಅಲ್ಲೇ ಮನಸ್ಸನ್ನ ಇಟ್ಟು ಮಾಡಿ ನಿಜ. ಆದ್ರೆ ಯಾಕೆ ಮಾಡ್ತಾ ಇದೀರಿ ಅಂದ್ರೆ ಅದಕ್ಕೆ ಹೇಳ್ತಾರೆ ಹರಿಪ್ರಿಯಾತ್ವೇನ ನಮ್ಯತ್ವ ಸೂಚನಾಯ ಹರೇ ಕೃಪಾಲಯಾಮಿತಿ. ಅದು ಲಕ್ಷ್ಮೀ ದೇವಿಯಿಂದ ಸಾಮಾನ್ಯಳಲ್ಲ, ಅವಳು ಹರಿಗೆ ಅತ್ಯಂತ ಪ್ರೀತಿ ಪಾತ್ರಳು. ಹರಿಗೆ ತುಂಬಾ ಯಾರು ಇಷ್ಟನೋ ಅಂತವ್ರು ಅವಶ್ಯವಾಗಿ ನಮಸ್ಕಾರಕ್ಕೆ ಅರ್ಹರು. ಅಂತವ್ರು ನಮಸ್ಕಾರ ಹೋಗಿ ಮಾಡ್ಬೇಕು ನಾವು. ಈಗ ಹೇಗೆ ಗುರುಗಳಿಗೆ ಹೇಗೆ ನಮಸ್ಕಾರ ಮಾಡೋದು ಸರಿನೋ, ಆ ಗುರುಗಳ ಬಗ್ಗೆ ಯಾರು ಹೇಳ್ತಾ ಇರ್ತಾರಲ್ಲ, ಆ ಗುರುಗಳ ದರ್ಶನ ಮಾಡಿರೋರು ಯಾರು ಇರ್ತಾರಲ್ಲ ಅಂತ ಗುರುಗಳ ಶಿಷ್ಯರು, ಅವ್ರಿಗೂ ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ಆ ಗುರುಗಳ ದರ್ಶನ ಎಷ್ಟು ಪಾಪ ಪರಿಹಾರಕನೋ ಅಷ್ಟೇ ಪಾಪ ಪರಿಹಾರಕ ಅವರ ಭಕ್ತರ ದರ್ಶನ. ತದ್ದರ್ಶನಂ ದುರಿತ ಕಾನನದ ಅವಭೂತಂ, ರಾಯರ ಸ್ತೋತ್ರದೆಲ್ಲ ಬರುತ್ತಲ್ಲ ಶ್ಲೋಕ ಆ ತರ. ಅಂದ್ರೆ ಹಾಗೆ ಲಕ್ಷ್ಮೀ ದೇವಿಗೆ ಯಾಕೆ ನಮ್ಯತ್ವ ಬಂತು, ಯಾಕೆ ಅವಳಿಗೆ ನಮಸ್ಕಾರ ಮಾಡ್ಬೇಕು, ಅವಳಿಗೆ ಯೋಗ್ಯತೆ ಹೇಗ್ ಬಂತು ಅಂದ್ರೆ ಅದು ಹರಿಪ್ರಿಯಾತ್ವ. ದೇವರಿಗೆ ಅತ್ಯಂತ ಪ್ರೀತಿ ಪಾತ್ರಳವಳು ಅಂದ್ಮೇಲೆ ಅವಳಿಗೆ ನಮಸ್ಕಾರ ಮಾಡ್ಲೇಬೇಕು. ಒಂದು ಅಷ್ಟೇ ಅಲ್ಲದೇನೆ ಲಕ್ಷ್ಮೀ ದೇವಿಯ ಗುಣಗಳು ಹಾಗೆ, ಪರಮ ಕಾರುಣ್ಯ ಮೂರ್ತಿ. ಅದನ್ನ ಅಂತಹ ಕಾರುಣ್ಯ ಅಥವಾ ವಿಶಿಷ್ಟವಾದ ಶಕ್ತಿ ಅವಳಿಗಿದೆ. ಈ ತರ ಅನೇಕ ಕಾರಣ ಇದೆ. ಅದೇ ವಾದಿರಾಜರಲ್ಲಿ ನಮಸ್ಕಾರ ಮಾಡ್ತಾ ಇರೋದು ಹರಿಪ್ರಿಯ ಅವಳು. ಹರಿಪ್ರಿಯ ಅಂತಂದ್ಮೇಲೆ ಏಕಾಂತ ಭಕ್ತರಿಗೆ ದೇವರನ್ನ ಬಿಟ್ಟು ಮತ್ತೊಂದು ಯಾವ್ದು ಬೇಕಾಗಿಲ್ಲ, ದೇವರೇ ಮುಖ್ಯ. ಎಲ್ಲ ದೇವರಿಗೋಸ್ಕರ ಅವ್ರಿಗೆ. ಬೇರೆ ಜನಕ್ಕೆಲ್ಲ ಮೋಕ್ಷಕ್ಕೋಸ್ಕರ ದೇವರು, ಆದ್ರೆ ಅವರಿಗೆ ಮೋಕ್ಷ ದೇವರಿಗೋಸ್ಕರ. ಅಂದ್ರೆ ಅರ್ಥ ಮೋಕ್ಷಕ್ಕೆ ಹೋದ್ರೆ ದೇವರು ಸಿಗ್ತಾನೆ ಅಂತ. ಆ ತರ ಆ ಏಕಾಂತ ಭಕ್ತಿ ಅದನ್ನ ಸೂಚನೆ ಮಾಡ್ಲಿಕ್ಕೆ ಇಲ್ಲಿ ಹರಿಪ್ರಿಯಾತ್ವೇನ ನಮ್ಯತ್ವ ಅಂತ ಹೇಳ್ತಾರೆ. ಅಂದ್ರೆ ಭಗವಂತನಿಗೆ ಪ್ರೀತಿ ಪಾತ್ರಳು, ಆದ್ರಿಂದ ಅವಳು ನಮ್ಯಳು, ಆದ್ರಿಂದ ಭಜನೆ ಮಾಡೋದು ಮುಖ್ಯ. ಇಷ್ಟೇ ಅಲ್ದೇನೆ ಭಗವದ್ ಆಶ್ರಿತತ್ವ ಸೂಚನಾಯ ಅಚ್ಯುತಾಲಯ ಮಿತಿ. ಅಲ್ಲ ಹಾಗಾದ್ರೆ ಅಷ್ಟೊಂದು ಪ್ರೀತಿ ಪಾತ್ರಳಾದ ಲಕ್ಷ್ಮೀ ದೇವಿ ದೇವ್ರಿಗಿಂತ ದೂರ ಇದ್ದಾಳ? ನೀವ್ ಹೇಳಿದ್ರಿ ಸದಾ ಅಂಬುಜ ಅಂತ ಹೇಳಿದ್ರಿ, ಅವಳು ಕಮಲದಲ್ಲಿ ಮನೆ ಮಾಡ್ಕೊಂಡಿರ್ತಾಳೆ, ಕಮಲನೇ ಮನೆ ಅವಳಿಗೆ ಅಂತ. ಹಾಗಾದ್ರೆ ದೇವರಿಗಿಂತ ದೂರ ಇದ್ದವಳು ದೇವರಿಗೆ ಅತ್ಯಂತ ಪ್ರೀತಿ ಪಾತ್ರಳು ಹೇಗಾಗೋದು? ಈಗ ನಮ್ಗೆ ತುಂಬಾ ಇಷ್ಟ ಅಂದ್ರೆ ನಮ್ ಜೊತೆಗೇ ಇರ್ತಾರೆ, ಯಾವಾಗ ಜೊತೆಗೇ ಓಡಾಡ್ತಾರೆ. ತುಂಬಾ ಇಷ್ಟ ಇವ್ರನ್ನ ಕಂಡ್ರೆ. ಎಲ್ಲೋ ದೂರದಲ್ಲಿ ಸಂಬಂಧ ಇಲ್ದೇ ಇರೋ ಅವ್ರನ್ನ ಕಂಡ್ರೆ ಇವ್ರಿಗೆ ಹೇಗೆ ಇಷ್ಟ? ಅದನ್ನ ಹೇಗೆ ಸಾಧನೆ ಮಾಡೋದು ಅಂದ್ರೆ ಹಾಗಲ್ಲ. ದೇವರನ್ನೇ ಮನೆ ಮಾಡ್ಕೊಂಡಿದ್ದಾಳೆ, ಯಾವಾಗ್ಲೂ ದೇವರ ಹತ್ರನೇ ಇರ್ತಾಳೆ ಇವಳು. ಒಂದ್ ರೂಪದಿಂದ ಕಮಲದಲ್ಲಿ ಇರ್ತಾಳೆ, ಇನ್ನೊಂದು ರೂಪದಿಂದ ದೇವರ ವಕ್ಷಸ್ಥಳವನ್ನೇ ಆಶ್ರಯಿಸಿಕೊಂಡಿದ್ದಾಳೆ ಅಂತ ಅಭಿಪ್ರಾಯ. ಅದನ್ನ ಇಲ್ಲಿ ಭಗವದ್ ಆಶ್ರಿತತ್ವ ಸೂಚನಾಯ, ದೇವರನ್ನೇ ಆಶ್ರಯಿಸಿಕೊಂಡಿದ್ದಾಳೆ ಅನ್ನೋದನ್ನ ಅಚ್ಯುತಾಲಯಂ ಅಂತ ಹಾಕಿದ್ದಾರೆ. ಹಾಗಾದ್ರೆ 3 ಕಾರಣ ಕೊಡ್ತಾರೆ. ಒಂದು ಕೃತಾಲಯಂ ಅಂದ್ರೆ ಈ ಕಮಲವಾಸಿನಿ, ಇವಳು ಕಮಲವಾಸಿನಿಯಾಗಿ ಅನುಗ್ರಹೋನ್ಮುಖಳಾಗಿದ್ದಾಳೆ, ಆದ್ರಿಂದ ಇವಳ ಭಜನೆ ಮುಖ್ಯ. ಇನ್ನೊಂದು ಅಚ್ಯುತಾಲಯಂ. ಇವಳು ಯಾಕೆ ಅಚ್ಯುತಾಲಯಂ ಅಂದ್ರೆ ಸದಾ ಭಗವಂತ ತಾನು ನಿತ್ಯ ಅವಿನಿಯೋಗಿನಿ, ಯಾರು ಲಕ್ಷ್ಮೀದೇವಿ, ಸದಾ ಲಕ್ಷ್ಮೀದೇವಿ ಜೊತೆಗೆ ಇರ್ತಾಳೆ. ಅಚ್ಯುತನಲ್ಲೇ ಯಾವಾಗ್ಲೂ ಇರೋದ್ರಿಂದ ಇವಳು ನಮ್ಯಳು, ಅವಳಿಗೆ ನಮಸ್ಕಾರ ಮಾಡ್ಬೇಕು ಅಂತ ಯೋಗ್ಯತೆ ಅವಳಿಗಿದೆ, ಅಂತ ಉತ್ಕೃಷ್ಟತೆ ಇದೆ ಅವಳಲ್ಲಿ. ಇನ್ನು ಹರೇಹ ಕೃಪಾಲಯಂ ಅಷ್ಟೇ ಅಲ್ಲದೇನೆ ಭಗವಂತನ ಕೃಪೆಗೆ ವಿಶೇಷವಾಗಿ ಆಶ್ರಯಳಾಗಿದೆ. ದೇವರ ಕೃಪೆ ಅಷ್ಟು ಇದೆ ಯಾರಿಗೆ? ಲಕ್ಷ್ಮೀದೇವಿಗೆ. ಹಾಗಾದ್ರೆ ದೇವರು ಅಷ್ಟೊಂದು ಕೃಪೆಯನ್ನ ಲಕ್ಷ್ಮೀದೇವಿಗೆ ತೋರಿಸ್ತಾನೆ ಅಂದ್ರೆ ಅಷ್ಟೊಂದು ಪ್ರೀತಿ ಪಾತ್ರಳಾದ ಅವಳಿಗೆ ನಮಸ್ಕಾರ ಮಾಡೋದು ಸರಿಯಾಗೇ ಇದೆ ಅಂತ ಈ ಎಲ್ಲ ದೃಷ್ಟಿಯನ್ನ ನೋಡಿದಾಗ ಈ ಶ್ಲೋಕದ ಅರ್ಥ ಹೀಗೆ ತೆರೆದುಕೊಳ್ಳುತ್ತೆ. ಈ ರೀತಿ ಪ್ರತಿಯೊಂದು ಶಬ್ದಗಳಿಗೆ ಪುನರುಕ್ತಿ ಬರ್ದೇ ಇರೋ ಹಾಗೆ, ಅಂದ್ರೆ ಹೇಳಿದ್ದನ್ನೇ ಮತ್ತೆ ಹೇಳಿದ್ರಲ್ಲ ಯಾಕೆ ಅಂತ ನಾವು ಪ್ರಶ್ನೆ ಮಾಡೋ ಹಾಗಿಲ್ಲ. ಹಾಗೆ ಇದಕ್ಕೆ ಪ್ರತಿಯೊಂದು ಎಳೆ ಎಳೆಯಾಗಿ ಶ್ರೀಮುಷ್ಟಮಾಚಾರ್ಯರು ಇಲ್ಲಿ ಬಿಡಿಸ್ಕೊಟ್ಟಿದ್ದಾರೆ.
ಅದರಿಂದ ಕೃತಾಲಯ, ಕೃಪಾಲಯ, ಅಚ್ಯುತಾಲಯ, ಭಜೆ 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 ಅಂಬುಜೆ ಅಂತ ಈ ತರ ಬರೋ ಪ್ರಾಸ ಶಬ್ದಗಳಿಗೂ ಜೋಡಿಸಿ ಅರ್ಥವನ್ನ ಕೊಟ್ಟಿದ್ದಾರೆ. ಇದು ಬಹಳ ಸೊಗಸಾದ ವ್ಯಾಖ್ಯಾನ. ಇದರ ಜೊತೆಗೆ ಮಂಟಪಂ ರಾಜಗೋಪಾಲಾಚಾರ್ಯರು ಈ ಶ್ಲೋಕದ ಒಂದು ವಿವರಣೆಯನ್ನು ಬಹಳ ಚಿಕ್ಕದಾಗಿ ಮಾಡ್ತಾರೆ. 10ನೇ ಪ್ರಕರಣ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿವರೆಗೂ 9 ವಿಷಯ ಮುಗ್ದಿದೆ, ಪ್ರಧಾನ ವಿಷಯ. ಈ 69ನೇ ಶ್ಲೋಕದಿಂದ 10ನೇ ಪ್ರಕರಣ ಅಂತ ಹೇಳಿ ಇದು ದಶಮಂ ಪ್ರಕರಣಂ ಅಂತ ಹೇಳಿದ್ದಾರೆ. ಇಲ್ಲೇನು ಹೇಳಿದ್ದಾರೆ ಅಂದ್ರೆ, ಅಹಂ ಭಜೆ ಇತಿ ಆರಭ್ಯ ಅಚ್ಯುತಾಲಯಾಂ ಪೂರ್ವಸ್ತು ತಸ್ಯ ಲಕ್ಷ್ಮೀ ನೃಸಿಂಹತ್ವ ಜ್ಞಾಪನಾಯ ನರನಾರಾಯಣಸ್ಯ ಚ ಪದ್ಮಾ ಸಾಹಿತ್ಯ ಜ್ಞಾಪನಾಯ ಚ ಅತ್ರ ಇದಂ ಕೃತಂ ಇತಿ ಜ್ಞಾಯತೆ. ಯಾಕೆ ಈ ಸ್ತೋತ್ರವನ್ನು ಇಲ್ಲಿ ಮಾಡಿದ್ದಾರೆ ಅಂದ್ರೆ, ಇದುವರೆಗೆ ನರಸಿಂಹ ಸ್ತೋತ್ರ ಮಾಡಿದ್ರು, ಬರೀ ನರಸಿಂಹ ಇಲ್ಲ, ನರಸಿಂಹನ ಜೊತೆಗೆ ಲಕ್ಷ್ಮೀ ದೇವಿನೂ ಇದ್ದಾಳೆ ಅನ್ನೋದು ಮನಸ್ಸಿಗೆ ಬರ್ಲಿ, ಆ ತರ ಅನುಸಂಧಾನ ಇರ್ಲಿ ಅನ್ನೋದನ್ನು ಸೂಚನೆ ಮಾಡ್ಲಿಕ್ಕೇನೆ ಒಂದು ದೇವರ ಸ್ತೋತ್ರ ಮಾಡಿದ ಕೂಡ ಲಕ್ಷ್ಮೀ ಸ್ತೋತ್ರ ಜೊತೆಗೆ ದೇವರ ಸ್ತೋತ್ರ, ಹೀಗೆ ಜೊತೆಗೆ ಯಾಕೆ ಅದ ನಿತ್ಯಾಭಿಯೋಗಿನಿ ಅನ್ನೋ ಆ ಸರ್ವಮೂಲ ಗ್ರಂಥದ ಪ್ರಮೇಯ ಇದೆಯಲ್ಲ, ವಿಶೇಷವಾಗಿ ದೇವರನ್ನ ಯಾವತ್ತೂ ಲಕ್ಷ್ಮಿ ಬಿಟ್ಟಿರಲ್ಲ, ಲಕ್ಷ್ಮಿಯನ್ನ ಬಿಟ್ಟು ದೇವರು ಇರೋದಿಲ್ಲ. ಹಾಗೆ ಸದಾ ಅಭಿಯೋಗ ಅನ್ನೋದು ಯಾವಾಗ್ಲೂ ಇರುತ್ತೆ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ಒಂದ್ ಸ್ತೋತ್ರ ಅಂದ್ರೆ ಇನ್ನೊಂದು ಸ್ತೋತ್ರ ಲಕ್ಷ್ಮೀದು ಪರಮಾತ್ಮಂದು ಜೋಡಿಸ್ತಾ ಹಾಗೆ ಮಾಡ್ತಾ ಹೋಗಿದೆ. ಇದೊಂದು ವಿಶೇಷ. ಇಲ್ಲಿ ಲಕ್ಷ್ಮೀ ನರಸಿಂಹನ ಸ್ತೋತ್ರ ಮಾಡಿದ ಹಿಂದೆ ಅಂತ ತಿಳಿಸ್ಬೇಕಾಗಿದೆ. ಅದಕ್ಕೆ ಈ ಲಕ್ಷ್ಮೀ ಸ್ತೋತ್ರ ಮಾಡಿದ್ದು ಒಂದು ಉತ್ತರ. ಈ ಹಂಭಜೆ ಅನ್ನೋ ಶ್ಲೋಕ ಯಾಕೆ ಹೊರಡ್ತು ಅನ್ನೋದಕ್ಕೆ ಇದೊಂದು ಕಾರಣ ಕೊಟ್ಟು. ಇನ್ನೊಂದು ನರನಾರಾಯಣಸ್ಯ ಚ, ಈಗ ಮುಂದೆ ನರನಾರಾಯಣನ ಪ್ರಾರ್ಥನೆ ಮಾಡ್ತಾರೆ 70ನೇ ಶ್ಲೋಕ. 70ನೇ ಶ್ಲೋಕದ ನರನಾರಾಯಣ ಪ್ರಾರ್ಥನೆ ಮಾಡಿದಾಗ ಈಗ ಬದ್ರಿನಾರಾಯಣ ಲಕ್ಷ್ಮೀದೇವಿ ಜೊತೆಗೆ ಇದಾನ ಇಲ್ಲ ಅಂತ ಅನ್ಸತ್ ನನ್ಗೆ. ಲಕ್ಷ್ಮೀದೇವಿ ಎಲ್ಲೋ ಕೋಪ ಮಾಡ್ಕೊಂಡು ಹೊರಟೋದು ಬದ್ರಿನಾರಾಯಣನಿಂದ ಅಂತ ಒಂದು ಕಥೆ ಹೇಳ್ತಾರೆ. ಅದನ್ನ ಲಕ್ಷ್ಮೀದೇವಿ ಬದ್ರಿನಾರಾಯಣನ ಜೊತೆ ಇಲ್ವಲ್ಲ, ಇಲ್ಲ ಹಾಗಲ್ಲ, ಪದ್ಮಾ ಸಾಹಿತ್ಯ ಜ್ಞಾಪನಾಯ, ಆ ಲಕ್ಷ್ಮೀದೇವಿ ಜೊತೆ ಯಾವಾಗ್ಲೂ ಎಲ್ಲಾ ರೂಪದಲ್ಲೂ ಇದ್ದೇ ಇರ್ತಾನೆ. ದೇಶತಃ ಕಾಲತಃ ಅವಿಯೋಗ, ಎಂದೆಂದಿಗೂ ಪರಮಾತ್ಮ ಎಲ್ಲಿದ್ದಾನೋ ಲಕ್ಷ್ಮಿ ಇರ್ತಾಳೆ, ಯಾವ ದೇಶದಲ್ಲಿದ್ದಾನೆ, ಯಾವ ಕಾಲದಲ್ಲಿ ಲಕ್ಷ್ಮಿ ಇರ್ತಾಳೋ ಆ ಕಾಲದಲ್ಲಿ ಪರಮಾತ್ಮ, ಯಾವ ಕಾಲದಲ್ಲಿ ಪರಮಾತ್ಮನೋ ಆ ಕಾಲದಲ್ಲಿ ಲಕ್ಷ್ಮಿ, ಹೀಗೆ ಪರಸ್ಪರ ಸಾಹಿತ್ಯ ಜೊತೆಗೇ ಇರೋದು. ದೇಶತಃ ಕಾಲತಃ ಸಾಹಿತ್ಯಂ ಅಂತ ಹೇಳ್ತಾರೆ ಶಾಸ್ತ್ರದಲ್ಲಿ. ಸಾಹಿತ್ಯ ಅಂದ್ರೆ ಜೊತೆಗಿರೋದು, ಸಹವೃತ್ತಿತ್ವಂ ಅಂತ ಅರ್ಥ, ಜೊತೆಗಿರೋದು ಅಂತ. ಈ ಸಾಹಿತ್ಯ ಅಲ್ಲ, ಕನ್ನಡ ಸಾಹಿತ್ಯ, ಸಂಸ್ಕೃತ ಸಾಹಿತ್ಯ, ಆ ಸಾಹಿತ್ಯ ಬೇರೆ, ಅದು ಕಾವ್ಯದ ಒಂದು ವಿಶೇಷ ಸಾಹಿತ್ಯ. ಇಲ್ಲಿ ಹೇಳ್ತಾ ಇರೋ ಸಾಹಿತ್ಯ ಸಹವೃತ್ತಿತ್ವ, ಜೊತೆಗಿರೋದು ಅಂತ ಅರ್ಥ. ಪದ್ಮಾ ಸಾಹಿತ್ಯ ನರನಾರಾಯಣರಿಗೂ ಇದೆ, ಅದನ್ನ ಸೂಚನೆ ಮಾಡ್ಲಿಕ್ಕೆ ಏನ್ ಮಾಡಿದ್ರು, ಲಕ್ಷ್ಮೀ ಸ್ತೋತ್ರ ಇಲ್ಲಿ ಮಾಡಿದ್ದಾರೆ ಮಧ್ಯಕ್ಕೆ ಅಂತ. ಹಾಗಾದ್ರೆ ಏನಾಯ್ತು, ಈ 69ನೇ ಶ್ಲೋಕ ಏನಿದೆ ಇದು ದೇಹಲಿ ದೀಪ ನ್ಯಾಯದ ತರ ಅಂತ ನಾನು ಅನೇಕ ಬಾರಿ ಹೇಳಿದ್ದೀನಿ. ಹೊಸ್ತಲ ಮೇಲೆ ದೀಪ ಇಟ್ಟರೆ ಆ ಕಡೆ ಬೆಳಕು ಈ ಕಡೆ ಬೆಳಕು ಚೆಲ್ಲುತ್ತೆ. ಈಗ 70ನೇ ಶ್ಲೋಕದಲ್ಲಿ ನರನಾರಾಯಣರ ಪ್ರಾರ್ಥನೆ ಮುಂದೆ ಮಾಡೋರಿದ್ದಾರೆ. ಮುಂದಿನ ಶ್ಲೋಕದಲ್ಲಿ, ಹಿಂದಿನ ಶ್ಲೋಕಗಳಲ್ಲಿ ನರಸಿಂಹನ ಸ್ತೋತ್ರ ಮಾಡಿದ್ದಾರೆ. ಈ ಎರಡು ನರಸಿಂಹ ನರನಾರಾಯಣ ಈ 2 ಶ್ಲೋಕಗಳ ಮಧ್ಯದಲ್ಲಿ 69ನೇದು ಅಂದ್ರೆ 68 70ರ ಮಧ್ಯೆ 69ನೇ ಶ್ಲೋಕ ಹಾಕಿದ್ದು ಏನು ಉದ್ದೇಶ ಅಂದ್ರೆ, 2 ರೂಪದಲ್ಲಿ ಲಕ್ಷ್ಮೀ ಸಾಹಿತ್ಯ ಇದೆ, ಲಕ್ಷ್ಮೀ ದೇವಿ ಜೊತೆಗೆ ಇರ್ತಾಳೆ ಅಂತ ಇದನ್ನು ಸೂಚನೆ ಮಾಡ್ಲಿಕ್ಕೆ ಅಂತ ಇಲ್ಲಿ ಮಂಟಪಂ ರಾಜಗೋಪಾಲಾಚಾರ್ಯರ ಒಂದು ವ್ಯಾಖ್ಯಾನ. ಮುಂದಕ್ಕೆ ಷಟ್ಪುರಾಚಾರ್ಯರು ಈ ಶ್ಲೋಕಕ್ಕೆ ಏನ್ ವ್ಯಾಖ್ಯಾನ ಮಾಡ್ತಾರೆ ಅಂದ್ರೆ, ಪೂರ್ವಂ ಶೇಷ ಸೀತಾಪತ್ಯಾದಿ ಉಪಾಸ್ಯ ಹಯಗ್ರೀವಾತ್ಮಕ ವಿಷ್ಣುಂ ನತ್ವ. ಈ ಹಿಂದೆ ನಮಸ್ಕಾರ ಮಾಡಾಗಿದೆ. ಯಾರು ಉಪಾಸ್ಯ ಮೂರ್ತಿ? ಶೇಷ, ಸೀತಾಪತಿ ಅಂತ ಅನೇಕರು ಏನು ಆಖ್ಯಾನ ಉಕ್ತ ವ್ಯಕ್ತಿಗಳಿದ್ದಾರೆ, ಬಂದ ವ್ಯಕ್ತಿಗಳು, ಅವರೆಲ್ಲ ಉಪಾಸನೆ ಮಾಡಬೇಕಾದ ಹಯಗ್ರೀವ ರೂಪಿಯಾದ ವಿಷ್ಣು, ಅವನಿಗೆ ನಮಸ್ಕಾರ ಹಿಂದೆ ಮಾಡಾಯ್ತು. ಇದೀಗ ಅಂದ್ರೆ ಹಿಂದೆ ನರಸಿಂಹ ಅಂತ ನಾವೇನ್ ತಗೊಳ್ತೀವಿ, ಎಲ್ಲ ಅಭಿನ್ನ ರೂಪ ಅಂತ, ಭಿನ್ನ ಮಾಡಬಾರ್ದು. ಅಭಿನ್ನವಾದ ರೂಪಗಳು ಏನೇನಿದೆಯೋ ಹಯಗ್ರೀವ ಅಭಿನ್ನವಾದ ರೂಪಗಳು, ಆ ಎಲ್ಲ ರೂಪಗಳಿಗೆ ನಮಸ್ಕಾರ ಮಾಡಿದ್ರು. ಈಗ ವ್ಯಾಸರಾಜ ಅನುಗ್ರಾಹಕ ವ್ಯಾಸಸ್ತುತೆ ಪೂರ್ವಂ, ಇದು ಹಿಂದೆನೂ ಸ್ವಲ್ಪ ಪೀಠಿಕೆಯಾಗಿ ಬಂದಿತ್ತು ಶ್ರೀಮುಷ್ಟಮಾಚಾರ್ಯ ವ್ಯಾಖ್ಯಾನದಲ್ಲಿ. ಅಂದ್ರೆ ವ್ಯಾಸರಾಜ ಅಂತ ಒಬ್ಬ ಭಕ್ತ ಇದ್ದಾನೆ, ಆ ಭಕ್ತನಿಗೆ ಅನುಗ್ರಹ ಮಾಡುವಂತ ಒಂದು ವೇದವ್ಯಾಸರ ಸ್ತೋತ್ರ ಮಾಡ್ಬೇಕಾಗಿದೆ. ಅದಕ್ಕಿಂತ ಮುಂಚೆ ಯಾಸುಸ ಪದ್ಮ ಸಹಿತ ಇತ್ಯುಕ್ತ ಲಕ್ಷ್ಮೀ ಸಾಹಿತ್ಯ ಸೂಚನಾಯ, ಅಂದ್ರೆ ಸದಾ ಭಗವಂತನ ಜೊತೆ ಲಕ್ಷ್ಮಿ ಇದ್ದೇ ಇರ್ತಾಳೆ ಅನ್ನೋ ವಿಷಯವನ್ನ ಹೇಳಲಿಕ್ಕೆ ಈ ಶ್ಲೋಕಗಳೆಲ್ಲ ಹೊರಟಿದೆ. ಅಂದ್ರೆ ಎಲ್ಲಾ ರೂಪಗಳ ಜೊತೆ ಲಕ್ಷ್ಮೀ ರೂಪ ಇದೆ ಅನ್ನೋದನ್ನ ತಿಳಿಸ್ಲಿಕ್ಕೆ ಅಂತ ಇಷ್ಟು ವಿವರಣೆಯನ್ನ ಮಾಡಿ, ಇಲ್ಲಿ ಕಣಗರಿ ಶ್ರೀನಿವಾಸಾಚಾರ್ಯರ ವ್ಯಾಖ್ಯಾನಕ್ಕೆ ಬಂದಾಗ ಒಂದು ಹೇಳಿದ್ದಾರೆ ಏನಂದ್ರೆ, ಅಂಬುಜೆ ನಿತ್ಯಂ ಕೃತಾಲಯಂ ಅಂತ, ಅದು ಸದಾ ಅಂತ ಒಂದ್ ಶಬ್ದ ಹಾಕಿದ್ದಾರೆ. ಯಾವಾಗ್ಲೂ ಕಮಲವಾಸಿನಿ ಅಂತ, ಕಮಲವಾಸಿನಿಂದ ಒಂದಿಷ್ಟು ಕಮಲದಲ್ಲಿ ಕೂತಿದ್ಲು ಆಮೇಲೆ ಎದ್ ಬಂದ್ಲು ಹಾಗೆಲ್ಲ ಇಲ್ಲ, ಆ ಲಕ್ಷ್ಮಿಯ ರೂಪ ಕಮಲದಲ್ಲಿ ಸದಾ ಇದೆ ಅನ್ನೋದನ್ನ ಸೂಚನೆ ಮಾಡ್ಲಿಕ್ಕೆ ನಿತ್ಯಂ
ಅಂದ್ರೆ ಸದಾ ಕೃತಾಲಯ ಅನ್ನೋದನ್ನ ಅಲ್ಲಿ ಅನ್ವಯ ಮಾಡ್ಕೊಳ್ಳಿ. ಅಂಬುಜೆ ಸದಾ ಕೃತಾಲಯ, ಸದಾ ಅಂಬುಜೆ ಕೃತಾಲಯ ಎರಡು ಥರನು. ಕಮಲದಲ್ಲಿ ಯಾವಾಗ್ಲೂ ಇರ್ತಾಳೆ ಅಂತ ಅರ್ಥ, ಅಥವಾ ಯಾವಾಗ್ಲೂ ಕಮಲದಲ್ಲಿ ಇರ್ತಾಳೆ. ಆ ಯಾವಾಗ್ಲೂ ಅನ್ನೋ ಅಂಶಕ್ಕೆ ಒತ್ತು ಕೊಡಿ ಜಾಸ್ತಿ ಅಂತ. ಇದಕ್ಕೆ ಸಂಸ್ಕೃತದಲ್ಲಿ ಶಾಸ್ತ್ರ ಪಾಠ ಮಾಡ್ಬೇಕಾದ್ರೆ ಒಂದು ಹೇಳ್ತಾರೆ ನೋಡಿ, ಇದಕ್ಕೆ ಹೆಚ್ಚು ಭಾರ ಕೊಡಿ, ಇದಕ್ಕೆ ಹೆಚ್ಚು ಭಾರ ಕೊಡಿ ಅಂತ. ಏನ್ ಇದಕ್ಕೆ ಹೆಚ್ಚು ಭಾರ ಕೊಡೋದು ಅಂದ್ರೆ, ಅದನ್ನ ತಲೆಯಲ್ಲಿ ಚೆನ್ನಾಗಿ ಇಟ್ಕೊಳ್ಳಿ. ಅಲ್ಲಿ ಆ ವಿಷಯ ಹೇಳೋದ್ರಲ್ಲಿ ಅವ್ರಿಗೆ ತಾತ್ಪರ್ಯ ಇದೆ. ಒತ್ತು ಕೊಡೋದು ಅಂತ ಹೇಳ್ತಾರಲ್ಲ, ಅಲ್ಲಿ ಒತ್ತು ಕೊಡ್ಬೇಕು ಅಂತ. ಅಂದ್ರೆ ಅದ್ ಈ ಎಲ್ಲಾ 10 ಪೇಜ್ ಓದೋದ್ರ ತಾತ್ಪರ್ಯ ಕೊನೆಗೇನು ಅಲ್ಲಿ ಒತ್ತು ಕೊಡೋದು, ಆ ವಿಷಯ ಬೇಕು, ಅದಕ್ಕೋಸ್ಕರ ಇಷ್ಟೆಲ್ಲ ಹೇಳಿದ್ದು ಅಂತ. ಇದೆಲ್ಲ ಹೇಳಿದ್ ಯಾಕಿದೆ? ಈಗ ಈ ಲಕ್ಷ್ಮೀ ಸ್ತೋತ್ರ ಹೇಳಿದ್ ಯಾಕೆ ಅಂದ್ರೆ, ಮುಂದಿನ ಶ್ಲೋಕದಲ್ಲಿ ಬರೋ ಭಗವಂತನ ರೂಪಕ್ಕೂ ಹಿಂದಿನ ಶ್ಲೋಕದಲ್ಲಿ ಬರೋ ಭಗವಂತನ ರೂಪಕ್ಕೂ ಲಕ್ಷ್ಮೀ ಸಾಹಿತ್ಯ ಇರತ್ತೆ. ಇದಕ್ ಭಾರ ಕೊಡ್ಬೇಕು. ಈ ವಿಷಯ ಹೇಳಲಿಕ್ಕೆ ಇಲ್ಲಿ ಬಂದಿರೋದು ಈ ಶ್ಲೋಕ ಅಂತ. ಇನ್ ಮಿಕ್ಕಿದೆಲ್ಲ ಆನುಷಂಗಿಕ ಜೊತೆಗೆ ಸೇರ್ಕೊಂಡಿರತ್ತ ಅರ್ಥ. ಒಬ್ಬ ವಿಷಯ ಹೇಳ್ಬೇಕು ಅಂತಾದ್ರೆ 1 ಗಂಟೆ ಒಂದ್ ವಿಷಯನ ಹೇಳ್ತಾನೆ ಅಂದ್ರೆ ಅವ್ನು ಹೇಳ್ಬೇಕಾದ ಉದ್ದೇಶ ಏನೋ ಇದೆ, ಅದನ್ನ ತಿಳ್ಕೊಳ್ಬೇಕು ನಾವು. ಮಿಕ್ಕಿದ್ 1 ಗಂಟೆ ಏನ್ ಹೇಳಿದ್ರು ಅದೆಲ್ಲ ಗೊತ್ತಾಗತ್ತೆ ವಿಷಯ, ಆದ್ರೆ ಏನ್ ಹೇಳಲಿಕ್ಕೆ ಹೊರಟ್ರು ಕೊನೆಗೆ ಅನ್ನೋದು ಬಹಳ ಮುಖ್ಯ. ಆ ಸಾರ ತಗೊಳ್ಳೋದಿದೆಯಲ್ಲ, ಆ ಸಾರ ಏನು ಅನ್ನೋದನ್ನೇ ಭಾರ ಹಾಕೋದು. ಅಲ್ಲಿ ಭಾರ ಹಾಕಿ ಇಲ್ಲಿ ಭಾರ ಹಾಕಿ ಅಂತ ಈ ಭಾರದ ಅರ್ಥವನ್ನ ಹೇಳ್ತಾರೆ. ಭಾರ ದೃಷ್ಟಿ ಅಂತ ಹೇಳ್ತಾರೆ ಶಾಸ್ತ್ರಗಳಲ್ಲೆಲ್ಲ. ಅದೇ ತರ ಇಲ್ಲಿ ಲಕ್ಷ್ಮೀ ಸಾಹಿತ್ಯವನ್ನ, ಲಕ್ಷ್ಮೀ ಜೊತೆಗೆ ಆ ಭಗವಂತನ ರೂಪಗಳಿವೆ ಪ್ರತಿಯೊಂದು ಅನ್ನೋದನ್ನ ತಿಳಿಸ್ಲಿಕ್ಕೆ ಹೀಗೆ ಮಧ್ಯದಲ್ಲಿ ಲಕ್ಷ್ಮೀ ಸ್ತೋತ್ರ ಹಾಕಿದೆ. ಇದ್ರ ಜೊತೆಗೆ ವ್ಯಾಖ್ಯಾನವನ್ನ ಮಾಡ್ತಾ, ಕೃಪಾಯಾಹ ಆಲಯ ಇವ ಸ್ಥಿತ, ಕೃಪೆಗೆ ಮನೆ ತರ ಇದ್ದಾಳೆ ಭಗವಂತನಿಗೆ ಅಂತ. ಅಂದ್ರೆ ಭಗವಂತನ ಕೃಪೆ ಸಂಪೂರ್ಣವಾಗಿ ಒಬ್ಬರಲ್ಲಿ ಇದೆ ಅಂದ್ರೆ ಅದು ಲಕ್ಷ್ಮೀ ದೇವಿ ಬಗ್ಗೆ. ಅಷ್ಟು ಭಗವಂತನ ಕಾರುಣ್ಯ ಲಕ್ಷ್ಮೀ ಮೇಲಿದೆ. ಬ್ರಹ್ಮದೇವರಿಗೆ ಇನ್ನೂ ಸ್ವಲ್ಪ ಕಡಿಮೆನೆ ಅನ್ಬೇಕು, ಯಾಕೆ ಅವ್ರ ಯೋಗ್ಯತೆ ತಕ್ಕ ಹಾಗೆ. ಪರಿಪೂರ್ಣವಾದ ಕೃಪೆಗೆ ಮನೆಯಂತೆ ಭಗವಂತನಿಗೆ ಅಂದ್ರೆ ಅದು ಲಕ್ಷ್ಮೀ ದೇವಿ. ಇನ್ನು ಲಕ್ಷ್ಮೀ ದೇವಿ ಭಗವಂತನನ್ನ ಮನೆ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ತೀರಿ, ಆದ್ರೆ ಭಗವಂತನೇ ಲಕ್ಷ್ಮಿಗೆ ಮನೆ ತರ ಅಂತ ಹೇಳ್ತೀವಿ. ಇದು ಹೇಗೆ ಅಂದ್ರೆ, ಅದಕ್ಕೆ ಹೇಳ್ತಾರೆ ಭಗವತಃ ಹೃದಯ ಶ್ರೀವತ್ಸ ರೂಪೇಣ ಸ್ಥಿತ ಇತಿ ಪ್ರಸಿದ್ಧಿ. ಇದು ಬಹಳ ಪ್ರಸಿದ್ಧ. ಶ್ರೀವತ್ಸ ರೂಪದಲ್ಲಿ ಭಗವಂತನ ಹೃದಯ ಭಾಗದಲ್ಲಿ ಯಾವಾಗ್ಲೂ ಲಕ್ಷ್ಮಿ ಇದ್ದಾಳೆ ಅಂತ ಪ್ರಸಿದ್ಧಿ. ಇದನ್ನ ಇಟ್ಟುಕೊಂಡು ಇಲ್ಲಿ ಅಚ್ಯುತಾಲಯ ಅಂತ ವರ್ಣನೆ ಮಾಡಿದ್ದಾರೆ. ಅಂದ್ರೆ ಅಚ್ಯುತನ ಮೇಲೆ, ಅಚ್ಯುತನ ಹೃದಯದ ಮೇಲೆ ಇದ್ದಾಳಲ್ಲ. ನಾವು ನಮ್ಮ ಮನೇಲಿದ್ದೀವಿ ಅಂತ ನಾವು ಮನೆ ಮೇಲಿದ್ದೀವಿ, ಕೂತಿದ್ದೀವಿ ಅಂತ ನೆಲದ ಮೇಲೆ. ಹಾಗೆ ಲಕ್ಷ್ಮೀನು ಶ್ರೀವತ್ಸ ಚಿಹ್ನ ರೂಪದಲ್ಲಿ ಇದ್ದಾಳೆ ಅಂದ್ರೆ ಅರ್ಥ, ಭಗವಂತನ ಹೃದಯದ ಮೇಲಿದ್ದಾಳೆ ಅಂದ್ರೆ ಹೃದಯ ಏನಾಯ್ತು? ಮನೆ ಆಯ್ತು, ಭಗವಂತ ಮನೆ ಆದ ಅಂತ ಈ ಅರ್ಥದಲ್ಲಿ. ಇದನ್ನೇನ್ ಸೂಚನೆ ಮಾಡಿದ್ರು? ತೇನ ಲಕ್ಷ್ಮ್ಯಾಹ ನಿತ್ಯ ಅವಿಯೋಗಿನಿತ್ವಂ ಸೂಚಿತಂ, ನಿತ್ಯಾವಿಯೋಗಿನಿ ಅಂತ. ಈ ರೀತಿ ಅಲ್ಲೊಂದು ಮಣಿವಂಚರಲ್ಲೂ ಹೇಳ್ತಾರೆ, ನಿತ್ಯಾವಿಯೋಗಿನಿ ಸೀತಾ, ಅವಳು ಮಂದೈಹಿ ಅಷ್ಟೆ, ಗೊತ್ತಾಗ್ಲಿಲ್ಲ ಅಂತ. ಸೀತಾ ನಿತ್ಯಾವಿಯೋಗಿನಿ, ರಾಮನನ್ನೇನ್ ಬಿಟ್ಟಿರ್ಲಿಲ್ಲ, ಮಂದರಕ್ಕೆ ಗೊತ್ತಾಗ್ಲಿಲ್ಲ. ಹೇಗೆ ಅಂದ್ರೆ ಹೃದಯ ಶ್ರೀವತ್ಸ ರೂಪೇಣ ಸ್ಥಿತ, ರಾಮನ ಹೃದಯದಲ್ಲಿ ಆ ರೂಪದಲ್ಲಿ ಲಕ್ಷ್ಮಿ ಇದ್ಲು, ಸೀತಾ ರೂಪದಲ್ಲಿ ಇದ್ದೇ ಇದ್ಲು ಅಂತ. ಇಷ್ಟೆಲ್ಲ ವಿವರಣೆ ಮಾಡಿ ಮುಂದಕ್ಕೆ ನರನಾರಾಯಣ ಸ್ತೋತ್ರವನ್ನ ಮಾಡ್ತಾರೆ. ಆ ನರನಾರಾಯಣ ಅಂತ ಯಾಕೆ ಕರೆಯೋದು? ನರ ಅಂದ್ರೆ ಯಾಕೆ, ನರ ಅಂತ ಯಾಕೆ ಹೆಸರು ಭಗವಂತನಿಗೆ? ನಾರಾಯಣ ಅಂತ ಭಗವಂತನಿಗೆ ಯಾಕೆ ಹೆಸರು? ಸಾಮಾನ್ಯ ನಾರಾಯಣ ಅನ್ನೋ ಶಬ್ದಕ್ಕೆ ನಾವ್ ಹೇಳ್ಬಿಡ್ತೀವಿ ಅರ್ಥ ಏನು, ಪ್ರಳಯ ಕಾಲದ ನೀರಿನಲ್ಲಿ ಇದ್ದವನು ನಾರಾಯಣ, ಲಕ್ಷ್ಮೀಪತಿ ನಾರಾಯಣ. ನಾರ ಅಂದ್ರೆ ಲಕ್ಷ್ಮೀ ದೇವಿ, ಲಕ್ಷ್ಮೀ ದೇವಿಗೆ ಅವನ ಆಧಾರ ನಾರಾಯಣ. ಇದಕ್ಕೆ ಸುಮಾರು ಅರ್ಥ ಇದೆ. ವಿಜಯೇಂದ್ರ ತೀರ್ಥರು ತಾವು ನಾರಾಯಣ ಶಬ್ದಾರ್ಥ ನಿರ್ವಚನ ಅಂತ ಮಾಡಿದ್ದಾರೆ. ಅನೇಕ ಅರ್ಥ ಇದೆ ನಾರಾಯಣ ಶಬ್ದಕ್ಕೆ. ನಾರಾಯಣ ಅನ್ನೋ ಒಂದು ಶಬ್ದಕ್ಕೆ 10 ಅವತಾರಗಳೇ ಅರ್ಥ, ಮತ್ಸ್ಯ ಕೂರ್ಮ ವರಾಹ, ಈ ತರ ಬೇಕಾದಷ್ಟು ಅರ್ಥ. ನ್ಯಾಯಸುಧಾದಲ್ಲಿ ಒಂದು 7 ಅರ್ಥ ಹೇಳ್ತಾರೆ ನಾರಾಯಣ ಶಬ್ದಕ್ಕೆ. ಈ ತರ ನಾರಾಯಣ ಅನ್ನೋ ಶಬ್ದ ಬಹಳ ಪ್ರಾಮುಖ್ಯವನ್ನು ತಂದುಕೊಂಡಿದೆ ನಮ್ಮ ಶಾಸ್ತ್ರದಲ್ಲಿ. ನಾರಾಯಣ ಮೂಲ ರೂಪಿ ಆದ್ರಿಂದ ವಾಸುದೇವ ಪ್ರದ್ಯುಮ್ನ ಸಂಕರ್ಷಣ ಅನಿರುದ್ಧ ನಾರಾಯಣ. ನಾರಾಯಣ ಅನ್ನೋದಕ್ಕೆ ಅನೇಕ ಅರ್ಥಗಳನ್ನ ಅನೇಕ ಮಹನೀಯರು ಹೇಳ್ತಾರೆ. ಅದರಲ್ಲಿ ಇಲ್ಲಿ ಯಾವ ಅರ್ಥ ಹೇಳಿದ್ದಾರೆ ಅನ್ನೋದನ್ನ ನೋಡ್ತಾ ಹೋಗೋಣ. 70ನೇ ಶ್ಲೋಕ. ಯಸ್ಮಾತ್ ನರಸಮೂಹಾನಾಂ ಅಯನಂ ನಯನಾಗ್ರತಃ ನರಕಾತ್ ನ ತರೇತ್ ಸೋಯಂ ನರನಾರಾಯಣೋಚ್ಯತೆ.
ಈ ಶ್ಲೋಕದಲ್ಲಿ ಒಂದು ವ್ಯಾಕರಣ ದೋಷ ಇದೆ ಅಂತ ಹೇಳ್ತಾರೆ, ಆಕ್ಷೇಪ ಮಾಡ್ತಾರೆ. ಅಲ್ಲೇನಾಗಿದೆ, ಕೊನೆಗೆ ನರನಾರಾಯಣೋಚ್ಯತೆ ಅಂತಿದೆಯಲ್ಲ, ಹೀಗಾಗಲ್ಲ ವ್ಯಾಕರಣದಲ್ಲಿ. ನರನಾರಾಯಣ ಉಚ್ಯತೆ ಅಂತ ಬಿಡಿಸ್ಬೇಕು. ಬಿಡಿಸಿದ್ರೆ ಛಂದೋಭಂಗ, ಶ್ಲೋಕ ಹೋಯ್ತು, ಆ ಅಕ್ಷರಗಳು ಎಡವಟ್ಟಾಯ್ತು. ನರಕ ಅನ್ನ ತರೇತ್ ಸೋಯಂ ಅಂತ ಒಂದ್ ಪಾದ. ನರನಾರಾಯಣ ಉಚ್ಯತೆ ಆಗಲ್ಲ, ನರನಾರಾಯಣೋಚ್ಯತೆ ಸರಿ ಹೋಗುತ್ತೆ. ಆದ್ರೆ ಸೇರಿಸೋ ಹಾಗಿಲ್ಲ, ಸಂಧಿ ಮಾಡೋ ಹಾಗಿಲ್ಲ ಅಲ್ಲಿ, ಅದು ದೋಷ ಸಂಸ್ಕೃತದ ಪ್ರಕಾರ. ಮತ್ತೆ ಹೇಗ್ ಮಾಡಿದೀವ್ರು ಸಂಧಿ ಇಲ್ಲಿ? ನರನಾರಾಯಣೋಚ್ಯತೆ ಅಂತ ವಾದಿರಾಜರ ಪದ್ಯ ಇದು. ವಾದಿರಾಜರಿಗೆ ವ್ಯಾಕರಣ ಗೊತ್ತಿಲ್ವಾ? ಗೊತ್ತಿಲ್ಲ ಅಂದವ್ರು ಮೂರ್ಖರಾಗ್ತಾರೆ. ಎಂತೆಂತ ಅದ್ಭುತವಾದ ಕಾವ್ಯಗಳನ್ನ ಬರ್ತಿದ್ದಾರೆ ಅಂತ, ಶಾಸ್ತ್ರ ಪಾಂಡಿತ್ಯ, ಶಾಸ್ತ್ರ ಕಾವ್ಯಗಳನ್ನ ಬರ್ತಿದ್ದಾರೆ. ಶಾಸ್ತ್ರ ಬರೆಯೋದು ಕಾವ್ಯ ಬರೆಯೋದು ಬೇರೆ. ಶಾಸ್ತ್ರ ರೀತಿಯಲ್ಲಿ ಕಾವ್ಯ ರೀತಿಯಲ್ಲಿ ಶಾಸ್ತ್ರದ ಅರ್ಥವನ್ನು ತಿಳಿಸಿದ್ದಾರೆ. ಈ ಯುಕ್ತಿ ಮಲ್ಲಿಕಾ ಇತ್ಯಾದಿ ಗ್ರಂಥಗಳು ಬೇಕಾದಷ್ಟಿದೆ. ಅದ್ರಲ್ಲಿ ಯುಕ್ತಿ ಮಲ್ಲಿಕಾ, ಸರಸ ಭಾರತಿ ವಿಲಾಸ ಬೇಕಾದಷ್ಟಿದೆ. ಅಂಥದ್ರಲ್ಲಿ ನರನಾರಾಯಣೋಚ್ಯತೆ ಅಂತ ಇದು ಗೊತ್ತಾಗಿರ್ಲಿಲ್ವ ಅವ್ರಿಗೆ? ಯಾಕೆ ಬಳಸಿದ್ದಾರೆ ಅಂದ್ರೆ, ಅದಕ್ಕೆ ಉಚ್ಯತೆ ಇತಿ ಅಲೌಕಿಕ ಅಂತಾರೆ. ಇದು ವೇದಕ್ ಸಮಾನ. ಇದು ಈ ತರದ ವ್ಯತ್ಯಾಸ ಎಲ್ಲಿ ಬಂದ್ರು ಅದ ಅರ್ಥ ಅದೇ. ಅವ್ರಿಗೆ ಗೊತ್ತಿಲ್ಲ ಅಂತ ಹೇಳೋದಲ್ಲ, ಇದು ವೇದ ತುಲ್ಯ ಈ ಗ್ರಂಥ. ಇದು ವೇದ ತುಲ್ಯ ಗ್ರಂಥಗಳಲ್ಲಿ ಅಲೌಕಿಕ ಪ್ರಯೋಗಗಳು ತುಂಬಾ ಇರುತ್ತೆ. ಅಂದ್ರೆ ಲೋಕದಲ್ಲಿ ಬಳಸಲ್ಲ ಅಷ್ಟೇ. ಅಲೌಕಿಕ ಅಂದ್ರೆ ಈಗ ಹೇಳ್ತೀವಲ್ಲ, ಅಲೌಕಿಕ ಘಟನೆ ಇದು ಅಂತ. ಅಂದ್ರೆ ನೀವು ಲೋಕದಲ್ಲಿ ಎಲ್ರಿಗೂ ಅನುಭವಕ್ಕೆ ಇದಿಲ್ಲ, ಆದ್ರೆ ಇನ್ನೊಂದು ಲೋಕದಲ್ಲಿ ಇರಬಹುದದು, ಅಂತ ಒಂದು ದಿವ್ಯವಾದ ಘಟನೆ. ಹಾಗಂತ ಇಲ್ವೇ ಇಲ್ಲ ಅಂತ ಅರ್ಥ ಅಲ್ಲ, ಅದು ಆಶ್ಚರ್ಯ ಘಟನೆ ಅಷ್ಟೇ, ಅಲೌಕಿಕ ಅದು. ಆ ತರ ಇದು ಅಲೌಕಿಕ ಪ್ರಯೋಗ. ಇದು ಲೋಕದಲ್ಲಿ ಮಾಡಲ್ಲ ಅಂತ ಅಷ್ಟೇ ಅರ್ಥ ಹೊರತು, ಲೋಕದಲ್ಲಿ ಮಾಡ್ಲಿಲ್ಲ ಅಂದ್ಕೂಡ ತಪ್ಪ್ರಯೋಗ ಅಂತಲ್ಲ. ಅಲೌಕಿಕ ಪ್ರಯೋಗ ಅಂದ್ರೆ ಲೋಕದಲ್ಲಿ ಮಾಡದೇ ಇರೋ ಪ್ರಯೋಗ ಅಷ್ಟೇ ಅರ್ಥ ಇದಕ್ಕೆ. ಇದು ಒಂದು ಉತ್ತರ ಹೇಳ್ತಾರೆ ವ್ಯಾಖ್ಯಾನಕಾರರು. ಇನ್ನೊಂದು ಉತ್ತರ ಹೇಳ್ತಾರೆ, ಇದನ್ನ ಉಚ್ಯತೆ ಇತಿ ಛಾಂದಸಃ ಅಂತ ಷಟ್ಪುರಾಚಾರ್ಯ ಹೇಳ್ತಾರೆ, ಉಚ್ಯತೆ ಇತಿ ಅಲೌಕಿಕ ಅಂತ ಶ್ರೀಮುಷ್ಟಮಾಚಾರ್ಯ ಹೇಳ್ತಾರೆ. ಛಾಂದಸಃ ಅಂದ್ರೆ ಛಂದಸ್, ವೇದಕ್ಕೆ ಸಂಬಂಧಪಟ್ಟಿದ್ದ ಪ್ರಯೋಗ. ಅಲೌಕಿಕ ಅನ್ನೋದು ಅದೇ ಅಭಿಪ್ರಾಯದಲ್ಲೇ ಬರುತ್ತೆ. ಇನ್ನು ಇದು ನಿಮ್ಗೆ ವ್ಯಾಕರಣ ದೋಷ ಅನ್ನಿಸ್ತಾ? ಸರಿ, ನಿಮ್ಗೆ ಇನ್ನೊಂದು ರೀತಿ ಹೇಳ್ತೀವಿ ವರ್ಣೆ. ನರನಾರಾಯಣೋಚ್ಯತೆ ಅಂದ್ರೆ ಉಚ್ಯತೆ ಅಲ್ಲ, ಅದು ಅಚ್ಯತೆ ಅಂತ ಅಳ್ಳು ಹಾಕೊಬೇಕು. ಅದು ಸಂಧಿ ಆಗ್ಬೇಕಾದ್ರೆ ಆ ತರ ಆಗುತ್ತೆ. ನರನಾರಾಯಣೋಚ್ಯತೆ ನರನಾರಾಯಣ ಅಂತ ಹೇಳಿದೆ, ಆಮೇಲೆ ಅಚ್ಯತೆ ಅಂತ ಬಿಡಿಸ್ಕೊಳ್ಬೇಕು. ಆದ್ರೆ ವಸ್ತುತಃ ಅಲ್ಲಿ ಸಮಸ್ಯೆ ಇದೆ. ನರನಾರಾಯಣೋಚ್ಯತೆ ಅನ್ನೋಲ್ಲಿ ನರನಾರಾಯಣ ಅಂತ ಆಗ್ಬೇಕಲ್ವಾ, ನರನಾರಾಯಣಾಚ್ಯತೆ ಆಗ್ಬೇಕಲ್ವಾ? ಇಲ್ಲ, ಹಾಗೇನಿಲ್ಲ. ಯಾಕಂದ್ರೆ ನರನಾರಾಯಣೋ ಅಂತ ಹೇಳಿ ನರನ ಜೊತೆಗಿರೋನು ನಾರಾಯಣ, ಅವನು ನರನಾರಾಯಣೋ ಅಂತ ಆಗುತ್ತೆ. ಮುಂದೆ ಅಚ್ಯತೆ ಅಂತಿದೆ, ಸಂಧಿ ಮಾಡಿದ್ಮೇಲೆ ನರನಾರಾಯಣೋಚ್ಯತೆ ಅಂತ ಸೇರ್ಕೊಂಡ್ರೆ ರೂಪ ಆಗ್ಬಿಡುತ್ತೆ, ಸರಿ ಹೋಗುತ್ತೆ. ಈ ತರ ಒಂದು ವಿಷಯ ಇದೆ. ಇನ್ನೂ ಅನೇಕ ವಿಷಯ ಇದೆ ಶ್ಲೋಕದ, ಅದನ್ನ ನಾಳೆ ದಿವಸ ನೋಡೋಣ ಅಂತ ಹೇಳ್ತಾ ಇಂದಿನ ಪಾಠವನ್ನ ಅಸ್ಮತ್ ಗುರುವಂತರ್ಗತ ವ್ಯಾಸರಾಜ ಗುರುವಂತರ್ಗತ ಭಾರತೀಯ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ಮೂಲ ಗೋಪಾಲಕೃಷ್ಣನಿಗೆ ಅರ್ಪಣೆಯನ್ನು ಮಾಡ್ತೀನಿ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ. ನಮಸ್ಕಾರ ಗುರುಗಳಿಗೆ. ನಮಸ್ಕಾರಗಳು.